ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಹಲವಾರು ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಬೆಂಗಳೂರಿನ ಹೃದಯ ಭಾಗವಾದಂತಹ ಮೌರ್ಯ ವೃತ್ತದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಲೇಬೇಕೆಂಬಂತಹ ನಿಟ್ಟಿನಲ್ಲಿ 100 ದಿನಗಳ ಕಾಲ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿಗೆ 102ನೇ ದಿನ. 50 ದಿನಗಳ ಕಳೆದ ನಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಗಡುವನ್ನು ನಾವು ಕೊಟ್ಟಿದ್ವಿ. 100 ದಿನಗಳ ಒಳಗೆ ತಾವು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರದೇ ಹೋದರೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡ್ತೀವಿ ಎಂಬಂತಹ ಮಾಹಿತಿಯನ್ನು ಅವರಿಗೆ ರವಾನಿಸಿದ್ವಿ. ಆದರೆ ಸರ್ಕಾರ 100 ದಿನ ಆದರೂ ಸಹ ಅವರು ಎಚ್ಚೆತ್ತುಕೊಳ್ಳದೆ ಕನ್ನಡಿಗರ ಉದ್ಯೋಗಕ್ಕಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕಾದ್ರೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಧೋರಣೆಯನ್ನು ತಾಳ್ತಾ ಬಂದರು. ಆದರೆ ನಿನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇನ್ನೇನು ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದೀವಿ, ನಿನ್ನೆ ಸಂಜೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳ್ತಾರೆ, ನಾನು ಕರ್ನಾಟಕ ಸಂಘಟನೆಗಳ ಜೊತೆ ಮಾತಾಡ್ತೀನಿ, ಈ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಬಗ್ಗೆ ಕೂಡಲೇ ಚಿಂತನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಮುಖ್ಯಮಂತ್ರಿಗಳು 2 ದಿನಗಳ ಹಿಂದೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರೆ ನಮ್ಮ ಹೋರಾಟವನ್ನು ಹಿಂಪಡಿತಾ ಇದ್ವಿ. ಆದರೆ ಇವತ್ತು ದುರಾದೃಷ್ಟ ಏನಂದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ವಿದ್ಯೆಯನ್ನು ಒಂದು ವ್ಯಾಪಾರೀಕರಣ ಮಾಡಿಕೊಂಡಿರ್ತಕ್ಕಂತಹ ಶಾಲಾ ಕಾಲೇಜು ಆಡಳಿತ ಮಂಡಳಿಯವರು ಇವತ್ತು ಸ್ವಯಂ ಪ್ರೇರಿತರಾಗಿ ಅವರಾಗೆ ಶಾಲಾ ಕಾಲೇಜುಗಳನ್ನು ಮುಚ್ಚುವಂತಹ ಪ್ರಯತ್ನ ಮಾಡಬೇಕಾಗಿತ್ತು. ಯಾಕಂದರೆ ಅಲ್ಲಿ ವಿದ್ಯೆ ಕಲಿತಂತಹ ಮಕ್ಕಳು ಮುಂದಿನ ದಿನಗಳಲ್ಲಿ ಕೆಲಸ ಅರಸಿ ಪದವಿ ಪತ್ರಗಳನ್ನು ಪಡೆದುಕೊಂಡು ಅವರು ಕೆಲಸ ಅರಸಿ ಹೊರಗಡೆ ಬರಬೇಕಾದ್ರೆ ಅವರಿಗೆ ಸರಿಯಾದಂತಹ ಉದ್ಯೋಗ ಸಿಗಬೇಕಾದ್ರೆ ಇವತ್ತು ಶಾಲಾ ಕಾಲೇಜುಗಳು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿತ್ತು. ಅಂತಹ ಶಾಲಾ ಕಾಲೇಜುಗಳ ವಿರುದ್ಧ ಸಹ ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರವಾದಂತಹ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಯೋಚನೆ ಮಾಡ್ತಾ ಇದ್ದಾರೆ, ನಾವು ಬೆಳಗ್ಗೆ ಎದ್ದು ಸಂಜೆ ತನಕ ದುಡಿದ್ರೂ ಸಹ ನಮ್ಮ ಮಕ್ಕಳನ್ನ ಓದಿಸಿ ಇವತ್ತು ಈ ಒಂದು ಹೋರಾಟಕ್ಕೆ ನಾವು ಬೆಂಬಲ ಕೊಡಲಿಲ್ಲ ಅಂದರೆ ನಮ್ಮ ಮಕ್ಕಳು ಮುಂದಿನ ಜನ್ಮದಲ್ಲೂ ಅಥವಾ ಮುಂದಿನ ದಿನಗಳಲ್ಲಿ ಅವರು ಸಹ ಬೀದಿ ವ್ಯಾಪಾರಿಗಳಾಗಿ ಒಂದು ಜೀವನ ಮಾಡಬೇಕಾಗ್ತದೆ ಎಂಬಂತಹ ನಿಟ್ಟಿನಲ್ಲಿ ಅವರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ಅನೇಕ ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಆಟೋ ಚಾಲಕ ಪರ ಸಂಘಟನೆಗಳು, ವಾಹನ ಚಾಲಕ ಪರ ಸಂಘಟನೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ರೈತ ಪರ ಸಂಘಟನೆಗಳು, ಹೀಗೆ ಹಲವಾರು ಬೀದಿ ಕಾರ್ಮಿಕರ ಸಂಘಟನೆಗಳು, ರಾಜ್ಯ ನೇಕಾರರ ಸಂಘಟನೆಗಳು ಸರ್ಕಾರಕ್ಕೆ ಏನು ಒತ್ತಾಯ ಮಾಡೋದಿಲ್ಲ. ಇವತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತಹ ಪ್ರಯತ್ನ ಅವ್ರು ಮಾಡಲಿಲ್ಲ ಅಂದರೆ ನಾಳೆಯಿಂದ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಅದೇ ಮೌರ್ಯ ಸರ್ಕಲ್ನಲ್ಲಿ ಕೈಗೊಳ್ಳಬೇಕಾಗ್ತದೆ. ಇವತ್ತು ವಿನಯ್ ಗುರೂಜಿಯವರು ಸಹ ನಿನ್ನೆ ಬಂದು ಹೇಳಿದ್ದಾರೆ, ನಾನು ಈ ಒಂದು ಕನ್ನಡಿಗರ ಮಕ್ಕಳ ಉದ್ಯೋಗಕ್ಕಾಗಿ ಒಂದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಲೇ ಇಲ್ಲ ಅಂದರೆ ಒಂದೊತ್ತು ಊಟ ಬಿಡ್ತೀನಿ ಇವತ್ತಿಂದಂತ ನಿನ್ನೆ ಅವರು ಘೋಷಣೆ ಮಾಡೋದ್ರು. ಆದರೆ ನಾವು ಹೇಳಿದ್ವಿ, ಸ್ವಾಮೀಜಿ ನೀವು ಒಂದೊತ್ತು ಊಟ ಬಿಡಬೇಡಿ, ನೀವು 3 ಹೊತ್ತು ಊಟ ಬಿಟ್ಟು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಾಳೆಯಿಂದ ಕುಳಿತುಕೊಳ್ಳಿ ಅಂತ ಹೇಳಿದ್ದೀವಿ. ಅವರು ಸಹ ಒಪ್ಕೊಂಡಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು 34 ವರ್ಷಗಳಿಂದನೂ ಒಂದು ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವಿನೂತ ಮೂಲ ಅನ್ನೋ ಒಬ್ಬ ದೊಡ್ಡ ಹೋರಾಟಗಾರ್ತಿ ನಮ್ಮ ಜೊತೆಲಿದ್ದಾರೆ. ಅವರು ಸಹ ಆ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ಕುಳಿತುಕೊಳ್ತಾ ಇದ್ದಾರೆ.